ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಮೇಥಿ ದಾಲ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ನೋಡಿ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರ್ಗೆ ನಾನು ತೊಗರಿಬೇಳೆ ಹಾಕೋತಾ ಇದ್ದೀನಿ. ಇದು ಸುಮಾರು ತೊಗರಿಬೇಳೆ 1.5 ಬಟ್ಲಷ್ಟು ತೊಗರಿಬೇಳೆ ಇದೆ. ಕ್ಲೀನಾಗಿ ನೋಡಿ ಇಲ್ಲಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ತೊಗರಿಬೇಳೆನ. ಇವಾಗ ಇದಕ್ಕೆ ಅರಿಶಿನ ಹಾಕೊಳ್ಳೋಣ. ಅರಿಶಿನ ಹಾಕೊಂಡ್ಮೇಲೆ ಇದಕ್ಕೆ ಎಣ್ಣೆ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಉಪ್ಪು ಮಾತ್ರ ಸೇರ್ಸೋಕ್ಕೆ ಹೋಗಬೇಡಿ, ಎಣ್ಣೆ ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನೋಡಿ ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಎಷ್ಟಪ್ಪ ಅಂದರೆ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಬೇಳೆ ಮುನಿಗಿ ಒಂದು 1/2 ಇಂಚಷ್ಟು ಮೇಲೆ ನಿಂತರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಎಲ್ಲರಿಗೂ ಬೇಳೆ ಬೇಯಿಸೋದಂತೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಇನ್ನೊಂದು ಇಲ್ಲಿ ಮೇನ್ ನಿಮಗೆ ಹೇಳೋದೇನೆಂದರೆ ಕುಕ್ಕರ್ ಮಾತ್ರ 2 ವಿಸಿಲ್ ಹೊಡೆಸ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಹೊಡೆಸ್ಕೋಬೇಡಿ. ಯಾಕಂದರೆ ಫುಲ್ಲು ಗಂಜಿ ಥರ ಆಗಿಬಿಡುತ್ತೆ. 2 ವಿಸಿಲ್ ಆದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಬೇಳೆ ಪರ್ಫೆಕ್ಟಾಗಿ ಬೆಂದಿದೆ ಫ್ರೆಂಡ್ಸ್. ಈ ಥರನೇ ಇರಬೇಕು ಬೇಳೆ, ಫುಲ್ ಗಂಜಿ ಥರ ಯಾವುದೇ ಕಾರಣಕ್ಕೆ ಬೇಳೆನ ಬೇಯಿಸ್ಕೋಬೇಡಿ. ಇವಾಗ ಬನ್ನಿ ಒಗ್ಗರಣೆಗೆ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನೋಡಿ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಸುಮಾರು ನಾನು ಒಂದು ಕಪ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ. ನೋಡಿ ಎಣ್ಣೆ ಬಿಸಿ ಆದ ತಕ್ಷಣ ಇಲ್ಲಿ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಅಂದಾಗ ಆಮೇಲೆ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಲಿ. ನೋಡಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಜೀರಿಗೆ ಕೂಡ ಹಾಕೊಂಬಿಡಿ. ಜೀರಿಗೆ ಕೂಡ ಅಷ್ಟೇ ಸ್ವಲ್ಪ ಸಿಡಿಲಿ, ಸಿಡಿದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಜೀರಿಗೆ. ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಯೂಸ್ ಮಾಡ್ಕೊಳ್ಳಿ ಆದಷ್ಟು. ನೋಡಿ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಎಷ್ಟು ಫ್ರೆಶ್ ಇದೆ ನೋಡ್ತಾ ಇರ್ಬೋದು ನೀವು. ಕರಿಬೇವನ್ನ ಎಣ್ಣೆಲಿ ಹಾಕಿದ ತಕ್ಷಣ ಸಿಡಿತಾ ಇದೆ, ಆ ಥರ ಫ್ರೆಶ್ ಆಗಿರಬೇಕು ಕರಿಬೇವು. ಆಮೇಲೆ ಇವಾಗ ಏನು ಹಾಕ್ಕೊಳ್ಳೋದು ಅಂದರೆ ನಾನು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ನಾನು ಚಚ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡಿಲ್ಲ, ಚಚ್ಕೊಂಡಿದ್ದೀನಿ. ಯಾಕಂದರೆ ಚಚ್ಕೋಬೇಕು, ರುಬ್ಬಿದ್ರೆ ಫುಲ್ ಪೇಸ್ಟ್ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿಯಾಗೇ ಇರಬೇಕು. ಪರವಾಗಿಲ್ಲ, ನೀವು ಮಿಕ್ಸಿಗೆ ಹಾಕೊಂಡ್ರೂ ಕೂಡ ತರಿಯಾಗೇ ಮಾಡ್ಕೊಳ್ಳಿ. ನೋಡಿ ಇವಾಗ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿದು ಪೇಸ್ಟ್ ಕೂಡ ನಾನು ಹಾಕ್ಕೊಂಡಿದ್ದಾಯಿತು. ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಹಸಿ ವಾಸನೆ ಎಲ್ಲ ಹೋಗಿ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ ವೀಡಿಯೋದಲ್ಲಿ. ಇಲ್ಲಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಕಿದ್ದು ನಾವು ಏನಿಲ್ಲಿ ಮೆಂತ್ಯ ಸೊಪ್ಪು ನಿಮಗೆ ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ನೋಡಿ ನಾನು ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಬರೀ ತಪ್ಪಲು ಮಾತ್ರ ಬಿಡಿಸಿಟ್ಕೊಂಡಿದ್ದೀನಿ, ಕಡ್ಡಿ ತೊಗೊಂಡಿಲ್ಲ. ಇವಾಗ ಇದು ಕೂಡ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ಮೆಂತ್ಯ ಸೊಪ್ಪನ್ನ ನಾನು 2 ಕೈಯಿಂದ ಈ ಥರ ಮುರಿದು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಈ ಥರ ನಿಮ್ಮ ಕೈಯಿಂದ ಕಟ್ ಮಾಡಿ ಹಾಕಿ. ನೀವು ಕಟ್ ಮಾಡಿ ಕೂಡ ಹಾಕೋಬೋದು, ಬಟ್ ಆ ಥರ ಹಾಕಬೇಡಿ, ಈ ಥರನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಈ ಥರ ಕೈಯಲ್ಲಿ ಸೊಪ್ಪು ಹಿಡಿದಾಗ ಈ ಥರ 1ರಲ್ಲಿ 2 ಭಾಗ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ಅಷ್ಟು ಮಾಡಿ ಹಾಕ್ಕೊಂಬಿಡಿ, ಚೆನ್ನಾಗಿರುತ್ತೆ. ಯಾಕಂದರೆ ಈ ಥರ ಉದ್ದುದ್ದಿಗೆ ಬರಬೇಕು ನಾವು ತಿನ್ನೋವಾಗ. ಇದು ಏನು ದಾಲ್ ಫ್ರೈ ತಡ್ಕದಲ್ಲಿ ಮೆಂತ್ಯ ಹಾಕ್ತೀವಲ್ಲ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಆಮೇಲೆ ತಿನ್ನೋವಾಗ ಅದು ಮೆಂತ್ಯ ಸೊಪ್ಪು ನಮಗೆ ಬಾಯಿ ಸಿಗಬೇಕು ಫ್ರೆಂಡ್ಸ್, ನಿಜವಾಗ್ಲೂ. ಆವಾಗಲೇ ಅದ್ರ ಫ್ಲೇವರು ಆಮೇಲೆ ಅದ್ರ ಮಜಾ ನಮಗೆ ಚೆನ್ನಾಗಿ ಸಿಗೋದು. ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೋಡ್ತಾ ಇರ್ಬೋದು, ಸೊಪ್ಪು ಹಾಕಿದ ತಕ್ಷಣ ಹಾಗೆ ಎಣ್ಣೆಲಿ ಯಾವ ಥರ ಕರಗ್ತಾ ಇದೆ ನೋಡಿ. ಕ್ವಾಂಟಿಟಿ ಕೂಡ ನೋಡ್ತಾ ಇರ್ಬೋದು, ಮೊದಲಿನಗಿಂತ ಫುಲ್ ಅರ್ಧ ಆಗಿಬಿಟ್ಟಿದೆ. ಇದು ಮೆಂತ್ಯ ಸೊಪ್ಪು ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಮೆತ್ತಗಾಗಬೇಕು ಫ್ರೆಂಡ್ಸ್. ಆ ಥರ ನಾವು ಬಿಡಬೇಕಾಗುತ್ತೆ ಒಂದು 5 ನಿಮಿಷ. ಇವಾಗ ಒಂದು 2 ನಿಮಿಷ ಬಿಡೋಣ ಇದನ್ನು. ಮೆಂತ್ಯ ಸೊಪ್ಪು ಮೆತ್ತಗಾಗಲಿ. ಇದ್ರ ಮೇನ್ ಕೆಲಸ ಇರೋದೇ ಮೆಂತ್ಯ ಸೊಪ್ಪು ಮೆತ್ತಗಾಗೋದು. ಅದು ಆದಮೇಲೆ ಮಿಕ್ಕಿದ್ದು ನಾವು ಪ್ರೊಸೆಸ್ ಮಾಡ್ಕೋಬೇಕು. ಇವಾಗ ನೋಡಿ ಮೆಂತ್ಯ ಸೊಪ್ಪೆಲ್ಲ ಮೆತ್ತಗಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಆಮೇಲೆ ಅರಿಶಿನ ನಾನು ಮೊದಲೇ ಬೇಳೆ ಬೇಯಿಸೋಳಗೆ ಹಾಕ್ಕೊಂಡಿದ್ದೆ. ಇವಾಗಲೂ ಕೂಡ ನೋಡ್ಕೊಂಡು ಅರಿಶಿನ ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಆಮೇಲೆ ಅದೊಂಥರ ಸ್ಮೆಲ್ ಬರುತ್ತೆ. ಅರಿಶಿನ ನಾನು ಬೇಳೆ ಬೇಯಿಸ್ಕೊಳ್ಳೋಗೂ ಹಾಕಿದ್ದೆ, ಇವಾಗಲೂ ಕೂಡ ನೋಡಿಕೊಂಡೇ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಹಾಕಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಮಟ್ಟಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಇದು ಮೆಂತ್ಯ ಸೊಪ್ಪಿನ ಒಳಗಡೆ ಇರೋ ನೀರಿನ ಅಂಶ ಡ್ರೈ ಆಗಬೇಕು, ಅಲ್ಲಿವರೆಗೂ ಮೆಂತ್ಯ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದೇ 1 ನಿಮಿಷ ಬಿಟ್ಬಿಡೋಣ, ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೇಳೆನ ಡೈರೆಕ್ಟಾಗಿ ಹಾಕೊಂಡ್ಬಿಡೋಣ. ಬೇಳೆ ನೋಡ್ತಾ ಇರ್ಬೋದು, ನೀಟಾಗಿ ಬೇಳೆ ಹೆಂಗಿದೆ ಹಾಗೆ ಇರಬೇಕು. ಸಾಫ್ಟ್ ಕೂಡ ಆಗಿದೆ, ಅಂದರೆ ಪೂರ್ತಿ ಈ ಥರ ಗಟ್ಟಿಯಾಗಿಲ್ಲ. ಬೇಳೆ ಕೂಡ ಸಾಫ್ಟಾಗಿದೆ. ಇಷ್ಟೇ ಆಗಬೇಕು. ಜಾಸ್ತಿ ವಿಸಿಲ್ ಹೊಡೆಸ್ಕೊಂಡು ಗಂಜಿ ಥರ ಮಾಡ್ಕೋಬಾರ್ದು ಫ್ರೆಂಡ್ಸ್. ಯಾಕಂದರೆ ನಮಗೆ ಇಲ್ಲಿ ಮೇಥಿ ದಾಲ್ ಫ್ರೈ ಮಾಡ್ತಾ ಇದ್ದೀವಿ ನಾವು, ಅದು ನಮಗೆ ಬೇಳೆನೂ ಕಾಣಿಸ್ಬೇಕು, ಮೆಂತ್ಯ ಸೊಪ್ಪನ್ನು ಕಾಣಿಸ್ಕೋಬೇಕು. ಹಾಗಾಗಿ ನೋಡಿ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಎಲ್ಲ ಕಡೆನೂ ಬೇಳೆ ಜೊತೆ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಟ್ಬಿಡಿ. ಜಾಸ್ತಿ ಇದನ್ನು ಕುದಿಸ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ಜಸ್ಟ್ ಒಂದೇ ಒಂದು ಬಾಯ್ಲ್ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ.
ನೋಡಿ ಫ್ರೆಂಡ್ಸ್, ಇವಾಗ ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಉಪ್ಪನ್ನೆಲ್ಲ ನೀವು ಚೆಕ್ ಮಾಡ್ಕೊಂಬಿಡಿ. ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕೊಂಬಿಡಿ. ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಬಾಯ್ಲ್ ಮಾಡ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಇವಾಗ ಬಿಸಿ ಬಿಸಿ ಆಗಿರುವಂಥ ದಾಲ್ ಮೇಥಿ ಫ್ರೈನ ನಾವು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಆಗಿರುವಂಥ ಮೇಥಿ ದಾಲ್ ಫ್ರೈನ ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಕೂಡ ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ. ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ನೀವು ಕೂಡ ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.